ಕಳಲಿ ಗ್ರಾಮದ ರಸ್ತೆ ಮತ್ತು ಮೊಬೈಲ್ ನೆಟ್ವರ್ಕ್ ಅಭಿವೃದ್ಧಿಗಾಗಿ ಗ್ರಾಮಸ್ಥರ ಆಕ್ರೋಶ. ಹೌದು, ಸಕಲೇಶಪುರ ತಾಲೂಕಿನ ಹೊಸೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಳಲಿ ಗ್ರಾಮದ ಮುಖ್ಯ ರಸ್ತೆ ಸಂಪೂರ್ಣವಾಗಿ ಹಾಳಾಗಿದ್ದು, ಮಳೆಗಾಲದಲ್ಲಿ ವಾಹನ ಸವಾರರು, ರೈತರು, ಶಾಲೆಯ ಮಕ್ಕಳು ರಸ್ತೆಯಲ್ಲಿ ಓಡಾಡಲು ಅರಸಾಹಸ ಪಡುವ ಪರಿಸ್ಥಿತಿ ಎದುರಾಗಿದೆ. ಕಳಲೆ ಗ್ರಾಮದ ಪ್ರೇಮ್ ಮಾಸ್ಟರ್ ಮನೆ ಹತ್ತಿರದಿಂದ ಶಾನನಹಳ್ಳಿ ಕೋರ್ಲಹಳ್ಳಿ ಮಾರ್ಗವಾಗಿ ಸೋಮವಾರಪೇಟೆ ಕೊಡಗು ಮಾರ್ಗದ ಮುಖ್ಯ ರಸ್ತೆಗೆ ಸಂಪರ್ಕಿಸುವ 1 ಕಿಲೋಮೀಟರ್ ವರೆಗಿನ ರಸ್ತೆಯನ್ನು ಕಾಂಕ್ರೀಟ್ ರಸ್ತೆ ಮಾಡಿ ರೈತರಿಗೆ, ಸಾರ್ವಜನಿಕರಿಗೆ, ಶಾಲಾ ಮಕ್ಕಳಿಗೆ ಓಡಾಡಲು ಅನುಕೂಲ ಮಾಡಬೇಕೆಂದು ಗ್ರಾಮಸ್ಥರ ಆಕ್ರೋಶವಾಗಿದೆ. ಈ ಗ್ರಾಮದ ರಸ್ತೆ ಅಭಿವೃದ್ಧಿಗಾಗಿ ಗ್ರಾಮ ಪಂಚಾಯಿತಿ ಅಧಿಕಾರಿಗಳಿಗೆ, ಮಾಜಿ ಶಾಸಕರುಗಳಿಗೆ ಆ ಅವಧಿಯಲ್ಲಿ ಕೂಡ ರಸ್ತೆ ಅಭಿವೃದ್ಧಿ ಬಗ್ಗೆ ಅರ್ಜಿಯನ್ನು ಸಲ್ಲಿಸಿದರು. ಹಾಲಿ ಶಾಸಕರು ಎಂಪಿ ಅವರಿಗೂ ಕೂಡ ಅನೇಕ ಬಾರಿ ಗ್ರಾಮಸ್ಥರಿಂದ ಅರ್ಜಿ ಸಲ್ಲಿಸಿದ್ರು ಕೂಡ ಯಾವುದೇ ಪ್ರಯೋಜನವಾಗಿಲ್ಲ. ಈ ಗ್ರಾಮವು ಸಕಲೇಶಪುರದಿಂದ 65ರಿಂದ 70 ಕಿಲೋಮೀಟರ್ ವ್ಯಾಪ್ತಿಯಲ್ಲಿದ್ದು, ಕೊಡಗು ಜಿಲ್ಲೆಯ ಗಡಿಭಾಗಕ್ಕೆ ಸೇರುವುದರಿಂದ ಈ ಗ್ರಾಮವನ್ನು ಜನಪ್ರತಿನಿಧಿಗಳು, ಆಡಳಿತ ಅಧಿಕಾರಿಗಳು ನಿರ್ಲಕ್ಷ್ಯ ತೋರುತ್ತಿದ್ದಾರೆ. ಗ್ರಾಮ ಅಭಿವೃದ್ಧಿ ಮಾಡಲು ಸಾಧ್ಯವಾಗದಿದ್ದಲ್ಲಿ ಕೊಡಗು ಜಿಲ್ಲೆಗೆ ಸೇರಿಸಿ ಅಂತ ಹೇಳಿ ಮನವಿಯನ್ನ ಮಾಡ್ತಿದ್ದಾರೆ. ನಮಗೇನು ಮೊಬೈಲ್ ನೆಟ್ವರ್ಕ್, ರಸ್ತೆ ಸಮಸ್ಯೆ ಬಗೆಹರಿಸಿದಲ್ಲಿ ಮುಂದಿನ ಚುನಾವಣೆಯಲ್ಲಿ ಬಹಿಷ್ಕಾರ ಮಾಡುವುದಾಗಿ ಗ್ರಾಮಸ್ಥರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಇಲ್ಲಿ ತನಕ ನಾವು ಶಾಸಕರಿಗೆ ಕೊಟ್ಟಿರೋಂಥ ಅರ್ಜಿಗಳು, MP ಕೊಟ್ಟವು, MLC ಕೊಟ್ಟವು ಎಲ್ಲ ಇದ್ದಾವೆ. ಈಗ ಮೊನ್ನೆ 1/22 ನಮ್ಮ ಮಾನ್ಯ ಶಾಸಕರಿಗೆ ಕೊಟ್ಟಿದ್ದಂಥ ಅರ್ಜಿ ಇದು ಮಾಡಿಕೊಡ್ತೀವಿ ಅಂತ ಹೇಳಿದರು. ಹಿಂದೆ ಶಾಸಕರಾದಂಥ HK ಕುಮಾರಸ್ವಾಮಿ ಕೊಟ್ಟಿದ್ದಂಥ ಇದು 10 ವರ್ಷದಿಂದ ಕೊಟ್ಟಿದ್ದಂಥ ಇದ್ದಾವೆ, ಎಲ್ಲ ಅವ್ರಿಗೆ ಕೊಟ್ಟವು ಎಂಡೋಸ್ಮೆಂಟ್ ಇದ್ದಾವೆ. ಹಾಗೆ ಈಗಿನ MP ಆದಂಥ ಶ್ರೇಯಸ್ ಪಟೇಲ್ ಅವರಿಗೂ ಕೊಟ್ಟಂಥ ಅರ್ಜಿ ನೋಡಿ, ಕೊಟ್ಟಿರೋದು ಅರ್ಜಿ ಇದು ಅಂತ ಪ್ರಜ್ವಲ್ ರೇವಣ್ಣ ಅವರಿಗೆ ಕೊಟ್ಟಿದ್ದು. ಹಾಗೆ ಮತ್ತು ಕಾರ್ಯನಿರ್ವಹಣಾಧಿಕಾರಿ ಎತ್ತಿನಹೊಳೆ ಪ್ರಾಜೆಕ್ಟ್ ಕೊಟ್ಟು ಇದನ್ನು ಕೊಟ್ಟು ಬಂದಿದ್ವಿ ಹಿಂದೆ. ಯಾರಿಗೆ ಏನೇ ಕೊಟ್ಟರು ಏನೂ ಪ್ರಯೋಜನ ಆಗ್ತಿಲ್ಲ ಸರ್. ಇಲ್ಲಿ ತನಕ ಇದು ಆಗಕ್ಕಿಲ್ಲ ಅಂತ ಹೇಳಿದರೆ ನಮ್ಮದು ಈ ಕೊಡಗಿನ ಬಾರ್ಡ್ರ್ ನಮಗೆ ಕೊಡಗಿ ಸೇರಿಸ್ಕೊಟ್ರೆ ನಾವು ಆ ಕಡೆಯಿಂದ ಮಾಡಿಸ್ಕೊಳ್ತೀವಿ. ಇನ್ನು ಈ ಸಂದರ್ಭದಲ್ಲಿ ಗ್ರಾಮಸ್ಥರು ಹಾಗೂ ರೈತ ಮುಖಂಡರುಗಳಾದ ಉದಯ್ ಕುಮಾರ್, ಪ್ರೇಮ್ ಕುಮಾರ್, ರೂಪೇಶ್, ಮುಗಣ್ಣಗೌಡ, ಉಮೇಶ್, ಜಿತೇಂದ್ರ, ನಯನ ಸೇರಿದಂತೆ ದಲಿತ ಸಂಘರ್ಷ ಸಮಿತಿಯ ಪರಿವರ್ತನವಾದ ತಾಲೂಕು ಸಂಚಾಲಕರಾದ ಶಿವಕುಮಾರ್ ತಡಕಲ್ಲು, ಉಮೇಶ್, ರಾಜು ಸೇರಿದಂತೆ ಗ್ರಾಮಸ್ಥರು ಹಾಜರಿದ್ದರು.